ಬೈಸರನ್ ವ್ಯಾಲಿ ದುರಂತ ನಡೆದ ನಂತರ ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಹೇಗಿದೆ, ಅಲ್ಲಿನ ಪ್ರವಾಸೋದ್ಯಮ ನೋಡಿ. ಪಾಕಿಸ್ತಾನದ ಕಣ್ಣು ಕುಕ್ಕಿದ್ದೇ ಕಾಶ್ಮೀರದ ಬೆಳವಣಿಗೆ. ಕಳೆದ 2019 ನಂತರ ಕಾಶ್ಮೀರದ ಪಹಲ್ಗಾಮ್ ಯಾಕೆ ಶತ್ರುಗಳ ಟಾರ್ಗೆಟ್ ಆಯಿತು ನೋಡಿ. ಅವ್ರು ಬೇಕಾದ್ರೆ ಪಂಜಾಬ್ ಗಡಿಯಲ್ಲಿ ದಾಳಿ ಮಾಡ್ಬೋದಾಗಿತ್ತು, ರಾಜಸ್ಥಾನ್ ಗಡಿಯಲ್ಲಿ ದಾಳಿ ಮಾಡ್ಬೋದಾಗಿತ್ತು. ಯಾಕೆ ನೋಡಿ, ಕಳೆದ 360 ಆರ್ಟಿಕಲ್ ತೆಗೆದ ನಂತರ ಒಂದು ವರ್ಷದಲ್ಲಿ ಕಾಶ್ಮೀರಕ್ಕೆ 35 ಲಕ್ಷ ಜನ ಪ್ರವಾಸಿಗರು ಬಂದಿದ್ದಾರೆ. 44,000 ವಿದೇಶಿ ಟೂರಿಸ್ಟ್ಗಳು ಪ್ರೇಮ ಕಾಶ್ಮೀರಕ್ಕೆ ಬಂದಿದ್ದಾರೆ. ಒಳ್ಳೆ ಅದ್ಭುತವಾಗಿ ಬೆಳೀತಾ ಇತ್ತು ಪ್ರವಾಸೋದ್ಯಮ. ಅಲ್ಲಿನ ಸ್ಥಳೀಯರು ಕೂಡ ತುಂಬ ಚೆನ್ನಾಗಿ ಜೀವನ ಕಟ್ಕೋತಾ ಇದ್ರು. ಅಲ್ಲಿ ಬಿತ್ತು ಪಾಪಿಗಳ ವಕ್ರದೃಷ್ಟಿ. ಸ್ಥಳೀಯರನ್ನ ಈ ರೀತಿ ಬೆಳೆಯೋಕ್ಕೆ ಬಿಟ್ಟರೆ ಆಗಲ್ಲ, ನಮಗೆ ಜಾಗ ಸಿಗಲ್ಲ, ಇನ್ನು ಇವ್ರನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಮನಸ್ಥಿತಿ ಬಂದು ಆಗ ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇತಿಹಾಸದಲ್ಲಿ ಯಾವತ್ತೂ ಕೂಡ ಅವರು ಪ್ರವಾಸಿಗರನ್ನ ಟಚ್ ಮಾಡಿರಲಿಲ್ಲ. ಅವ್ರದ್ದೇನಿದ್ರು ಸೈನ್ಯದ ಜೊತೆ ಮುಖಾಮುಖಿ ಅಷ್ಟೇ, ಅಥವಾ ಅಲ್ಲಿನ ಕಾಶ್ಮೀರಿ ಪಂಡಿತ್ಸ್ ಅವರು ಇವರು. ಬಟ್ ಪ್ರವಾಸಿಗರು ಆರ್ಟಿಕಲ್ 370 ರದ್ದು ಮಾಡಿದ ನಂತರ ಕಾಶ್ಮೀರದಲ್ಲಿ ಆರ್ಥಿಕ ಸುಧಾರಣೆ ಕಾಣೋದಕ್ಕೆ ಶುರುವಾಯಿತು. ಆಮೇಲೆ ಈ ಬಾಂಬ್ಗಳ ದಾಳಿ, ಗುಂಡಿನ ಮೊರೆತ ಏನೂ ಇರಲಿಲ್ಲ. ಹಲವು ಕಂಪನಿಗಳು ಆಪರೇಷನ್ ಸಂಖ್ಯೆ 3 ಪಟ್ಟು ಹೆಚ್ಚಾಯಿತು. ಬೇರೆ ಬೇರೆ ಇಂಡಸ್ಟ್ರೀಸ್ಗಳು ಬಂತು, ಅಲ್ಲಿಗೆ ಉದ್ಯೋಗ ಹೆಚ್ಚಾಯಿತು. ಮಾರ್ಚ್ ವೇಳೆಗೆ ಕಾಶ್ಮೀರದಲ್ಲಿ 8,168 ಕಂಪನಿಗಳು ಆಪರೇಟ್ ಆಗ್ತಾ ಇತ್ತು. ಕಳೆದ ಮಾರ್ಚ್ ವೇಳೆಗೆ ಎಷ್ಟು ಉದ್ಯೋಗ ಸಿಕ್ತು. 2020ರಲ್ಲಿ 3,293 ಕಂಪನಿಗಳು ಅಲ್ಲಿ ಕಾರ್ಯನಿರ್ವಹಿಸಿದ್ವು. ಅಷ್ಟು ಡೆವಲಪ್ ಆಯಿತು. ಆಫ್ಟರ್ 2019 ಅಲ್ಪಾವಧಿ ಹೂಡಿಕೆಯಿಂದ ಸ್ಥಳೀಯರ ಆರ್ಥಿಕ ಬಲ ಹೆಚ್ಚಾಗ್ತಾ ಬಂತು. ಸರ್ಕಾರದ ಬೇರೆ ಬೇರೆ ಯೋಜನೆಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ರು ಅವರು. 2019ರಿಂದ ಜಮ್ಮು ಕಾಶ್ಮೀರದಲ್ಲಿ ಹೂಡಿಕೆಗೆ ಕೇಂದ್ರ ಒತ್ತನ್ನು ಕೊಡ್ತಾ ಹೋಯಿತು. ಮೊದಲು ಬೇರೆಯವರು ಯಾರೂ ಬಂದಲ್ಲಿ ಜಮೀನೇ ಖರೀದಿ ಮಾಡೋಂಗಿರಲಿಲ್ಲ. ಹಾಗಾಗಿಯೇ 2024ರಲ್ಲಿ ಕಾಶ್ಮೀರದ ಟೂರಿಸಂನಲ್ಲಿ ಏರಿಕೆ ಆಯಿತು. 34.98 ಲಕ್ಷಕ್ಕೂ ಅಧಿಕ ಪ್ರವಾಸಿಗರು ಜಗತ್ತಿನ ನಾನಾ ಕಡೆಯಿಂದ ಬರ್ತಾ ಹೋದರು. 1,614 ಜನ ಫಾರಿನ್ ಟೂರಿಸ್ಟ್ಗಳು ಬಂದರು. ಅವರಿಂದ ಹೆಚ್ಚು ದುಡ್ಡು ಕಲೆಕ್ಟ್ ಆಗುತ್ತಲ್ಲಿ ಫಾರಿನರ್ಸ್ ಬಂದರೆ. 2024ರಲ್ಲಿ 43,000ಕ್ಕಿಂತ ಹೆಚ್ಚು ವಿದೇಶಿಗರು ಅಲ್ಲಿ ಭೇಟಿ ಕೊಟ್ಟಿದ್ದಾರೆ ಪ್ರೇಮ ಕಾಶ್ಮೀರಕ್ಕೆ. ಸೊ ಆ ಕಾರಣಕ್ಕಾಗಿಯೇ ಪಾಕಿಸ್ತಾನದ ಕಣ್ಣು ಕುಕ್ತು. ನಮಗಿಂತ ಚೆನ್ನಾಗಿ ಈ ಕಾಶ್ಮೀರ ಡೆವಲಪ್ ಆಗ್ತಾ ಇದೆಯಲ್ಲ, ಡೆವಲಪ್ ಆಗಕ್ಕೆ ಬಿಡಬಾರ್ದು. ಅಲ್ಲಿ ಜನ ಭಿಕ್ಷೆ ಬೇಡಿಕೊಂಡೇ ಇರಬೇಕು. ಇವರು ಎಸೆಯುವ ರೊಟ್ಟಿ ತುಂಡಿಗೋಸ್ಕರ ಕಾದಿರಬೇಕು ಅವರು. ಆಗ ನಮ್ಮ ಮಾತನ್ನು ಹೇಳ್ದಂಗೆ ಕೇಳ್ತಾರೆ ಅವರು. ಹಿಂಗಿದ್ಬಿಟ್ರೆ ನಾಳೆ ದಿನ ನಮ್ಮ ಮಾತು ಯಾರು ಕೇಳ್ತಾರೆ? ಆ ಹಿಡಿತ ತಪ್ಪು ಹೋಗ್ಬಿಡುತ್ತೆ ಕಾಶ್ಮೀರದಲ್ಲಿ ಅಂತ ಈ ಕೆಲಸವನ್ನು ಮಾಡಿದ್ದಾರೆ.